Good morning, students. Welcome to the chemistry class. Last class, we have started a new unit, classification of elements and its periodicity. So, classification of elements ಅಲ್ಲಿ ನಿಮಗೆ how periodic table emerge. ಸೊ ಅಲ್ಲಿ ಯಾವ ಸೈಂಟಿಸ್ಟ್ ಯಾವ ರೀತಿ ಪಿರಿಯಾಡಿಕ್ ಲಾನ ಕೊಟ್ಟರು ಅನ್ನೋದನ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಫಸ್ಟ್ ನಿಮಗೆ ಜೊಹಾನ್ ಟೊಬೆಲಿನಾರ್ ಅನ್ನೋರು 1800 ದಟ್ ಈಸ್ ಇನ್ 1829 ಲಾ ಆಫ್ ಟ್ರಯಾಡ್ಸ್ ದ ಪ್ರಪೋಸ್ ಮಾಡ್ತಾರೆ. ಅಕಾರ್ಡಿಂಗ್ ಟು ಲಾ ಆಫ್ ಟ್ರಯಾಡ್ಸ್ ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್ ಆಫ್ ಎ ಟ್ರಯಾಡ್ ಇಸ್ ನಿಯರ್ಲಿ ಈಕ್ವಲ್ ಟು ಅರ್ಥಮೆಟಿಕ್ ಮೀನ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಅದರ್ 2 ಎಲಿಮೆಂಟ್ಸ್. ಅಂದ್ರೆ 3 ಎಲಿಮೆಂಟ್ಸ್ ನ ಒಂದು ಗ್ರೂಪ್ ಆಗಿ ಮಾಡ್ತಾರೆ. ಆ 3 ಎಲಿಮೆಂಟ್ಸ್ ನ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ವೈಸ್ ಅರೇಂಜ್ಮೆಂಟ್ ಮಾಡ್ತಾರೆ. ಸೊ ಅದರಲ್ಲಿ ಮಿಡಲ್ ಎಲಿಮೆಂಟ್ ನ ಅಟಾಮಿಕ್ ಮಾಸಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ ಫಸ್ಟ್ ಎಲಿಮೆಂಟ್ ಅಂಡ್ ಥರ್ಡ್ ಎಲಿಮೆಂಟ್ ನ ಅಟಾಮಿಕ್ ಮಾಸಸ್ ಆವರೇಜ್ ತೆಗೆದ್ರೆ ಸೊ ಆ ಅಟಾಮಿಕ್ ಮಾಸಸ್ಗೆ ಈಕ್ವಲ್, ಮಿಡಲ್ ಎಲಿಮೆಂಟ್ ನ ಅಟಾಮಿಕ್ ಮಾಸಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಇದು ಆದ್ರೆ ವರ್ಕ್ ಆಗಿಲ್ಲ, ಯಾಕಂದ್ರೆ ಅಲ್ಲಿ ನಿಮಗೆ ಬಿಕಾಸ್ ಓನ್ಲಿ ಫ್ಯೂ ಗ್ರೂಪ್ಸ್, ಫ್ಯೂ ಟ್ರಯಾಡ್ಸ್ ಮಾತ್ರ, ಓನ್ಲಿ 3 to 4 ಟ್ರಯಾಡ್ಸ್ ಮಾತ್ರ ಸೊ ಅವರು ಮಾಡಕ್ ಸಾಧ್ಯ ಆಯ್ತು. ಯಾಕಂದ್ರೆ ನಿಮಗೆ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಸ್ ವೈಸ್ ಅರೇಂಜ್ಮೆಂಟ್ ಮಾಡೋ ಟೈಮಲ್ಲಿ ಸಿಮಿಲರ್ ಪ್ರಾಪರ್ಟೀಸ್, ಸಿಮಿಲರ್ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಸೊ ಅಲ್ಲಿ ಬರೋ ಹಾಗೆ ನಿಮಗೆ ಒಂದು ಗ್ರೂಪ್ ಅಲ್ಲಿ ಎಲಿಮೆಂಟ್ಸ್ ಅರೇಂಜ್ಮೆಂಟ್ ಮಾಡಬೇಕಿತ್ತು. ಬಟ್ ಓನ್ಲಿ 3 to 4 ಟ್ರಯಾಡ್ಸ್ ಮಾತ್ರ ಸಕ್ಸಸ್ ಆಗಿದ್ರಿಂದ ನಿಮಗೆ ಡಿಸ್ಮಿಸ್ ಆಯ್ತು ಅಂತ ಹೇಳ್ಬೋದು. ಸೊ ಟ್ರಯಾಡ್ಸ್ಗೆ ಎಕ್ಸಾಂಪಲ್ ಅಂದ್ರೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಶಿಯಂ, ಬೇರಿಯಂ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ನೆಕ್ಸ್ಟ್ AEB ಚಾನ್ಕೋಟಾಯ್ಸ್ ಅನ್ನೋರು ಇನ್ 1862 ಸೊ ನೆಕ್ಸ್ಟ್ ಲಾನ ಇಲ್ಲಿ ಪಿರಿಯಾಡಿಕ್ ಲಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ಇವರು ಲಾನು ಸಹ ನಿಮಗೆ ಸಕ್ಸಸ್ ಅನ್ನೋದಾಗಿಲ್ಲ. ಇವರು ಅಷ್ಟೇ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೆಯ್ಟ್ ವೈಸ್ ಅರೇಂಜ್ಮೆಂಟ್ ಮಾಡ್ತಾರೆ ಇನ್ ಸಿಲಿಂಡ್ರಿಕಲ್ ಫ್ಯಾಷನ್ ಅಂತ ಹೇಳ್ಬೋದು. ಸಿಲಿಂಡ್ರಿಕಲ್ ಟೇಬಲ್ ಅಲ್ಲಿ ನಿಮಗೆ ಇದನ್ನ ಅರೇಂಜ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಆಗೋದು ಜಾನ್ ಅಲೆಕ್ಸಾಂಡರ್ ನ್ಯೂಲ್ಯಾಂಡ್ಸ್ ಇನ್ 1865. ಇವ್ರನ್ನ ಲಾ ಆಫ್ ಆಕ್ಟೇವ್ಸ್ ಅಂತ ಅಂತಾರೆ. ಸೊ ಲಾ ಆಫ್ ಆಕ್ಟೇವ್ಸ್ ಅನ್ನೋದು ಏನಂತ ಹೇಳುತ್ತೆ, every ith element has properties similar to the first element when placed in increasing order of their atomic weight. ಸೊ ಇವರು ಅಷ್ಟೇ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ವೈಸ್ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾರೆ. ಬಟ್ ಯಾವ ಬೇಸಿಸ್ ಮೇಲೆ ಅಂದ್ರೆ ಆನ್ ದ ಬೇಸಿಸ್ ಆಫ್ ಮ್ಯೂಸಿಕಲ್ ನೋಟ್ಸ್. ಸೊ ನಮ್ಮ ಇಂಡಿಯನ್ ಮ್ಯೂಸಿಕಲ್ ನೋಟ್ಸ್ ಅಂತ ತಗೊಂಡ್ರೆ ಸ ರೇ ಗ ಮ ಪ ದ ನಿ ಆದ್ಮೇಲೆ ಮತ್ತೆ 8th ನೋಟ್ ಸ ಅನ್ನೋದು ರಿಪೀಟ್ ಆಗ್ತಾ ಹೋಗುತ್ತೆ. ಹೇಗೆ ಅಲ್ಲಿ ಎವ್ರಿ 8th ನೋಟ್ ಸಿಮಿಲರ್ ಟು ಫಸ್ಟ್ ನೋಟ್ ಈ ರೀತಿ ನಿಮಗೆ ರಿಪೀಟ್ ಆಗುತ್ತೆ, ಅದೇ ರೀತಿ ಇಲ್ಲೂ ಅಷ್ಟೇ ನಿಮಗೆ ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಪ್ರಾಪರ್ಟೀಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್. ಸೊ ಅಲ್ಲಿ ಆ ರೀತಿ ನಿಮಗೆ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತಾರೆ ಇವರು. ಸೊ ಫ್ರೆಂಚ್ ಜಿಯಾಲಜಿಸ್ಟ್, ಸೊ ಇಲ್ಲಿ ನಿಮಗೆ ನ್ಯೂಲ್ಯಾಂಡ್ಸ್ ಅವರು ಫ್ರೆಂಚ್ನ ಮ್ಯೂಸಿಕಲ್ ನೋಟ್ಸ್ ಡೋ ರೇ ಮಿ ಫಾ ಸೋಲಾಟಿ ಆ ಬೇಸಿಕ್ ಮೇಲೆ ಇಲ್ಲಿ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಗೆ ಲಾ ಆಫ್ ಆಕ್ಟೇವ್ಸ್ ಏನಂತ ಹೇಳುತ್ತೆ, ಎವ್ರಿ 8th ಎಲಿಮೆಂಟ್ ಹ್ಯಾಸ್ ಪ್ರಾಪರ್ಟಿ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್ when placed in increasing order of their atomic weight. ಸೊ ಇಲ್ಲಿ ನಿಮಗೆ ವೈಡ್ ಅಕ್ಸೆಪ್ಟೆಡ್ ಆಗಿಲ್ಲ ಅಂತ ಆದ್ರೂ ಸಹ ಅಲ್ಲಿ ಲೇಟರ್ ಅವಾರ್ಡ್ ಬಂತು ನಿಮಗೆ, ಡೇವಿ ಮೆಡಲ್ ಅನ್ನೋ ಅವಾರ್ಡ್ ಇನ್ 1887 ಬೈ ರಾಯಲ್ ಸೊಸೈಟಿ ಲಂಡನ್. ರಾಯಲ್ ಸೊಸೈಟಿ ಲಂಡನ್ ಅವರು ಸೊ ಇವ್ರ ವರ್ಕ್ ನೋಡಿ ಅವಾರ್ಡ್ ಕೊಟ್ಟರು, ಡೇವಿ ಮೆಡಲ್ ಅನ್ನೋ ಅವಾರ್ಡ್ನ 1887. ಸೊ ಇದು ನ್ಯೂಲ್ಯಾಂಡ್ ಆಕ್ಟೇವ್ಸ್, ಲಾ ಆಫ್ ಆಕ್ಟೇವ್ಸ್ ಪ್ರಕಾರ ಅರೇಂಜ್ಮೆಂಟ್ ಆಗಿರೋ ಅಂತ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ಸೊ ನೋಡಿ ಫಸ್ಟ್ ಎಲಿಮೆಂಟ್ ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್ 7 ಎಲಿಮೆಂಟ್ಸ್ ಆಯ್ತು. 8th ಎಲಿಮೆಂಟ್ ಅಗೇನ್ ಲಿಥಿಯಂ ಕೆಳಗೆ ಬಂದಿದೆ, ಸೋಡಿಯಂ. ಲಿಥಿಯಂ ಏನ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇದೆ, ಸಿಮಿಲರ್ ಪ್ರಾಪರ್ಟೀಸ್ ಸೋಡಿಯಂಗೂ ಇದೆ ಅನ್ನೋದು ಈ ಲಾ ಆಫ್ ಆಕ್ಟೇವ್ಸ್ ಪ್ರಕಾರ ಪ್ರೂವ್ ಆಗಿರೋಂಥದ್ದು. ಈ ಗ್ರೂಪ್ ಅಲ್ಲಿ ಬರೋಂಥ ಎಲ್ಲ ಎಲಿಮೆಂಟ್ಸ್ಗೂ ಏನಾಗುತ್ತೆ, ಸಿಮಿಲರ್ ಪ್ರಾಪರ್ಟೀಸ್ ಲೈಕ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಸೋಡಿಯಂ ಆದ್ಮೇಲೆ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ. ಸೊ ಈ ಲಾ ಏನು ಪಿರಿಯಾಡಿಕ್ ಲಾ ಇವ್ರು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಅದ್ರ ಡಿಸ್ಅಡ್ವಾಂಟೇಜ್ ಏನು ಅಂತ ಅಂದರೆ ಈ ಎಕ್ಸ್ಪ್ಲೈನ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ. ಸೊ ಕ್ಯಾಲ್ಸಿಯಂ ತನಕ ಸಕ್ಸಸ್ಫುಲ್ ಆಗಿ ಎಲಿಮೆಂಟ್ಸ್ನ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ಆ್ಯಂಡ್ ಅಕಾರ್ಡಿಂಗ್ ಟು ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅರೇಂಜ್ಮೆಂಟ್ ಮಾಡಿದ್ರು. ಬಟ್ ಕ್ಯಾಲ್ಸಿಯಂ ಆನ್ವರ್ಡ್ಸ್ ಈ ಫೇಸ್ ಟು ಅರೇಂಜ್ ದ
elements according to increasing atomic weight and according to similar physical and chemical properties. ಹಾಗಾಗಿ ಈ ನ್ಯೂಲ್ಯಾಂಡ್ಸ್ ಲಾ ಓನ್ಲಿ ಸೊ ಸಕ್ಸಸ್ ಓನ್ಲಿ ಅಪ್ ಟು ಕ್ಯಾಲ್ಸಿಯಂ ಅಂತ ಹೇಳ್ಬೋದು. ಕ್ಯಾಲ್ಸಿಯಂ ಆನ್ವರ್ಡ್ಸ್ ಈ ಫೀಲ್ಸ್ ಟು ಅರೇಂಜ್ ದಿ ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ಏನ್ ನಿಮಗೆ ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ಅಥವಾ ಸಿಮಿಲರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದಿದ್ದು ಅಂತದ್ದು ರಷ್ಯನ್ ಕೆಮಿಸ್ಟ್ ಡಿಮಿಟ್ರಿ ಮೆಂಡೆಲೀವ್ ಅನ್ನೋರು ಮತ್ತೆ ಜರ್ಮನ್ ಕೆಮಿಸ್ಟ್ ಲೋಥರ್ ಮೇಯರ್ ಅನ್ನೋರು ಇಬ್ರು ಸಹ ಸೇಮ್ ಟೈಮಿಂಗ್ಸ್ ಅಲ್ಲೇ ವರ್ಕ್ ಮಾಡ್ತಾರೆ, ಬಟ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಾರೆ. ಸಕ್ಸಸ್ಫುಲ್ ಆಗಿ ನಿಮ್ಗೆ ಇಲ್ಲಿ ಸೊ ಬೋತ್ ಕೆಮಿಸ್ಟ್ ಏನ್ ಮಾಡ್ತಾರೆ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾರೆ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಅಟಾಮಿಕ್ ವೇಟ್. ಬಟ್ ಸೊ ಸಕ್ಸಸ್ ಅನ್ನೋದು ಫಸ್ಟ್ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕಿದ್ದು ಡಿಮಿಟ್ರಿ ಮೆಂಡೆಲೀವ್ನ ವರ್ಕಿಗೆ. ಸೊ ಯಾಕಂದ್ರೆ ಲೋಥರ್ ಮೇಯರ್ ವರ್ಕ್ ಅಲ್ಲಿ ಅಷ್ಟು ಪಬ್ಲಿಷ್ ಆಗಲಿಲ್ಲ ಅಥವಾ ಅಷ್ಟು ನಿಮಗೆ ಸಕ್ಸಸ್ ಅನ್ನೋದು ಆಗಲಿಲ್ಲ. ಬಟ್ ಅವರು ಸಹ ಸೇಮ್ ಮ್ಯಾನ್ರಲ್ಲೇ ಅರೇಂಜ್ಮೆಂಟ್ನ ಮಾಡಿರ್ತಾರೆ ಎಲಿಮೆಂಟ್ಸ್ನ. ಬಟ್ ಸಕ್ಸಸ್ ಅನ್ನೋದು ನಿಮಗೆ ಮೆಂಡೆಲಿವ್ ಇವತ್ತಿಗೂ ಸಹ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಂತ ಅಂದರೆ ಸೊ ನಾವು ಫಸ್ಟು ಆ ಬೇಸಿಸ್ ಮೇಲೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ನೆಕ್ಸ್ಟ್ ಸೈಂಟಿಸ್ಟ್ನ ವರ್ಕ್ ಅಂತ ಅಂದರೆ ಸ್ಟಡಿ ಮಾಡೋದು ನಾವು ಡಿಮಿಟ್ರಿ ಮೆಂಡೆಲಿವ್ನ ವರ್ಕ್. ಈಸ್ ಅನ್ ರಷ್ಯನ್ ಕೆಮಿಸ್ಟ್. ಸೊ ಮೆಂಡೆಲಿವ್ನ ವರ್ಕ್ನೇ ನಿಮಗೆ ಪಿರಿಯಾಡಿಕ್ ಟೇಬಲ್ ನೇಮ್ ಕೊಟ್ಟು ಮೆಂಡೆಲಿವ್ ಪಿರಿಯಾಡಿಕ್ ಲಾ ಅಥವಾ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಂತ ಅಂತಾರೆ. ಸೊ ಮೆಂಡೆಲಿವ್ ಪಿರಿಯಾಡಿಕ್ ಲಾ ಏನಂತ ಹೇಳುತ್ತೆ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಎ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ ಅಟಾಮಿಕ್ ವೇಟ್. ಅಂದ್ರೆ ಸೊ ಎಲಿಮೆಂಟ್ಸ್ನ ಇಲ್ಲೂ ಸಹ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ವೈಸ್ ಇಲ್ಲಿ ಏನ್ ಮಾಡ್ತಾರೆ ಅರೇಂಜ್ಮೆಂಟ್ ಮಾಡ್ತಾರೆ. ಸೊ ಆದ್ರೆ ಇಲ್ಲಿ ನೋಡಿ ನ್ಯೂಲ್ಯಾಂಡ್ಸ್ ಲಾ ಅಲ್ಲಿ ಆನ್ ದ ಬೇಸಿಸ್ ಆಫ್ ಮ್ಯೂಸಿಕಲ್ ನೋಟ್ಸ್ ವೈಸ್ ಅರೇಂಜ್ಮೆಂಟ್ ಮಾಡಿದ್ರು, ಬಟ್ ಅಪ್ ಟು ಕ್ಯಾಲ್ಸಿಯಂ ತನಕ ಮಾತ್ರ ಅವ್ರು ಸಕ್ಸಸ್ ಆದ್ರು. ಇಲ್ಲೂ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ವೈಸ್ ಅರೇಂಜ್ಮೆಂಟ್ ಮಾಡ್ತಾರೆ. ಬಟ್ ಒಂದು ಕೆಮಿಕಲ್ ರಿಯಾಕ್ಷನ್ ನ ಇವ್ರು ಇಲ್ಲಿ ಬೇಸಿಕ್ ಆಗಿ ಇಟ್ಕೊಂತಾರೆ. ಸೊ ಕೆಮಿಕಲ್ ರಿಯಾಕ್ಷನ್ ನ ಬೇಸಿಕ್ ಆಗಿ ಇಟ್ಕೊಂಡು ಇವರು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಯಾವ ಕೆಮಿಕಲ್ ರಿಯಾಕ್ಷನ್ ಅಂತ ಅಂದ್ರೆ ಮೋಸ್ಟ್ ಆಗಿ ಆಲ್ಮೋಸ್ಟ್ ಆಲ್ ಎಲಿಮೆಂಟ್ಸ್ ನಿಮಗೆ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆಗುತ್ತೆ. ಸೊ ಆಕ್ಸಿಜನ್ ಮತ್ತೆ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ರೆಸ್ಪೆಕ್ಟಿವ್ ಹೈಡ್ರೈಡ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಆ ರೆಸ್ಪೆಕ್ಟಿವ್ ಆಕ್ಸೈಡ್ಸ್ ಸಿಮಿಲರ್ ಆಕ್ಸೈಡ್ಸ್ ಸಿಮಿಲರ್ ಹೈಡ್ರೈಡ್ಸ್ ಫಾರ್ಮೇಶನ್ ಆಗಿರೋಂಥ ಎಲಿಮೆಂಟ್ಸ್ನ ಒಂದು ಗ್ರೂಪ್ ಮಾಡ್ತಾ ಹೋಗ್ತಾರೆ. ಆ ಗ್ರೂಪಲ್ಲಿ ಬರೋಂಥ ಎಲಿಮೆಂಟ್ಸ್ನ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ವೈಸ್ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಸಿಕ್ಕಿದ್ದಂಥ ಟೇಬಲೇ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್. ಇಲ್ಲಿ ನೋಡಿ, ಸೊ ಇಲ್ಲಿ ನಿಮಗೆ ವಿತೌಟ್ ಕಾಂಬಿನೇಷನ್ ವಿತ್ ಆಕ್ಸಿಜನ್ ಓನ್ಲಿ ಎಲಿಮೆಂಟ್ ಮಾತ್ರ ಇರೋ ಹಾಗೆ ಇಲ್ಲಿ ತಗೊಳ್ತಾರೆ, ಕೆಮಿಕಲ್ ಕಾಂಬಿನೇಷನ್ ತಗೊಳ್ತಾರೆ. ದಟ್ ಈಸ್ ಎಲಿಮೆಂಟ್ ಆರ್ ಅನ್ನೋದು ಎಲಿಮೆಂಟ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ನಿಮಗೆ ಆಕ್ಸಿಜನ್ ಜೊತೆ ಕಂಬೈಂಡ್ ಆದಾಗ ಬರೋಂಥದ್ದು R2O ಅನ್ನೋ ಕಾಂಬಿನೇಷನ್. ಸೊ ಅಲ್ಲಿಗೆ 2 ಎಲಿಮೆಂಟ್ಸ್ ಒಂದು ಆಕ್ಸಿಜನ್ ಕಂಬೈಂಡ್ ಆಗಿದೆ. RO ಕಾಂಬಿನೇಷನ್ ಅಂದ್ರೆ ಒಂದು ಎಲಿಮೆಂಟ್ ಒಂದು ಆಕ್ಸಿಜನ್. ನೆಕ್ಸ್ಟ್ R2O3 ಕಾಂಬಿನೇಷನ್ 2 ಎಲಿಮೆಂಟ್ ಸೊ 3 ಆಕ್ಸಿಜನ್. ನೆಕ್ಸ್ಟ್ RO2 1 ಎಲಿಮೆಂಟ್ 2 ಆಕ್ಸಿಜನ್. R2O5 2 ಎಲಿಮೆಂಟ್ 5 ಆಕ್ಸಿಜನ್. RO3 1 ಎಲಿಮೆಂಟ್ 3 ಆಕ್ಸಿಜನ್. R2O7 2 ಎಲಿಮೆಂಟ್ 7 ಆಕ್ಸಿಜನ್. ನೆಕ್ಸ್ಟ್ RO4 ಸೊ 1 ಎಲಿಮೆಂಟ್ 4 ಆಕ್ಸಿಜನ್. ಈ ರೀತಿ ಸೊ ಆನ್ ದ ಬೇಸಿಸ್ ಆಫ್ ಕಾಂಬಿನೇಷನ್ ವಿತ್ ಆಕ್ಸಿಜನ್ ಸೊ ಟು ಫಾರ್ಮ್ ರೆಸ್ಪೆಕ್ಟಿವ್ ಆಕ್ಸೈಡ್ಸ್. ಈ ರೀತಿ ರೆಸ್ಪೆಕ್ಟಿವ್ ಎಲ್ಲಾ ಎಲಿಮೆಂಟ್ಸ್ನು ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದ್ರು. ಸೊ ಯಾವ ಎಲಿಮೆಂಟ್ RO ಅನ್ನೋ ಕಾಂಬಿನೇಷನ್ ಫಾರ್ಮೇಶನ್ ಆಗುತ್ತೆ, ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ಆ ಎಲಿಮೆಂಟ್ಸ್ನೆಲ್ಲ ಒಂದು ಗ್ರೂಪ್ ಮಾಡಿದ್ರು. ಯಾವ ಎಲಿಮೆಂಟ್ಸ್ R2O3 ಆಕ್ಸೈಡ್ಸ್ ನ ಫಾರ್ಮೇಶನ್ ಈ ರೀತಿ ಆಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ ಅದನ್ನೆಲ್ಲ ಒಂದು ಗ್ರೂಪ್ ಅನ್ನ ಮಾಡ್ತಾ ಹೋದ್ರು. RO2 ಫಾರ್ಮೇಶನ್ ಆಕ್ಸೈಡ್ಸ್ ಫಾರ್ಮೇಶನ್ ನ ಒಂದು ಗ್ರೂಪ್ ಮಾಡ್ತಾ ಹೋದ್ರು. ಈ ರೀತಿ ಗ್ರೂಪ್ ನ ಸೊ ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ವಿತ್ ಆಕ್ಸಿಜನ್ ಬೇಸಿಸ್ ಮೇಲೆ ಮಾಡ್ತಾ ಹೋದ್ರು. ಅದೇ ರೀತಿ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ ನೋಡಿ, ಸೊ ಆಕ್ಸಿಜನ್ ಎಲಿಮೆಂಟ್ ಹೈಡ್ರೋಜನ್ ಜೊತೆ ಕಂಬೈಂಡ್ ಆದಾಗ RH, ನೆಕ್ಸ್ಟ್ RH2, RH3, RH4 ಈ ರೀತಿ ಸೊ ರೆಸ್ಪೆಕ್ಟಿವ್ ಹೈಡ್ರೈಡ್ಸ್ ಮೇಲೆ ಮತ್ತೆ ನಿಮಗೆ RH, ಸೊ RH3, RH2, RH1 ಈ ರೀತಿ ಹೈಡ್ರೈಡ್ಸ್ ಫಾರ್ಮೇಶನ್ ಮೇಲೆ ಇವನ್ ಎಲಿಮೆಂಟ್ಸ್ನ ಗ್ರೂಪ್ ಮಾಡಕ್ ಹೋದ್ರು. ಸೊ ಇಲ್ಲಿ ನಿಮಗೆ 0 ಇಂದ
8 ತನಕ ಗ್ರೂಪ್. ಸೊ ಫಸ್ಟ್ 0 ಗ್ರೂಪ್ ಎಲಿಮೆಂಟ್ಸ್ ಕಂಡಿಡ್ದಿರ್ಲಿಲ್ಲ, ಫಸ್ಟ್ ಇಂದ 8 ಗ್ರೂಪ್ ಎಲಿಮೆಂಟ್ಸ್ ನ ಕಂಡಿಡಿದ್ರು. ಅದಾಗಿದ ಮೇಲೆ ನಿಮಗೆ 0 ಗ್ರೂಪ್ ಎಲಿಮೆಂಟ್ಸ್ ಕಂಡಿಡ್ದಿದ್ದು, ಅದಕ್ಕೆ ಸಪ್ರೇಟ್ ಗ್ರೂಪ್ ಮಾಡಬೇಕು ಅಂತ ಹೇಳಿ 0 ಗ್ರೂಪ್ ಎಲಿಮೆಂಟ್ಸ್ ಅಂತ ಹೇಳಿ ಆಮೇಲೆ ಮಾಡ್ತಾ ಹೋದ್ರು. ಸೊ ಇಲ್ಲಿ ನಿಮಗೆ ಗ್ರೂಪ್ ಆಫ್ ಎಲಿಮೆಂಟ್ಸ್, ಸೊ 0 ಗ್ರೂಪ್ ಎಲಿಮೆಂಟ್ಸ್ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್ ಗ್ರೂಪ್, ಫೋರ್ತ್ ಗ್ರೂಪ್, ಫಿಫ್ತ್ ಗ್ರೂಪ್, ಸಿಕ್ಸ್ತ್ ಗ್ರೂಪ್, ಸೆವೆಂತ್ ಗ್ರೂಪ್, 8th ಗ್ರೂಪ್ ಅಂತ ಮಾಡಿದ್ದಾರೆ. ಸೊ ಈ ಗ್ರೂಪ್ ಅಲ್ಲಿ ನಿಮಗೆ ಎಲಿಮೆಂಟ್ಸ್ ನ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೆಯ್ಟ್ ವೈಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಫಸ್ಟ್ ಗೆ ನೋಡ್ರಿ ಹೈಡ್ರೋಜನ್ ಇಟ್ಟಿದ್ದಾರೆ. ಹೈಡ್ರೋಜನ್ ಆಗಿದ್ಮೇಲೆ 0 ಗ್ರೂಪ್ ಎಲಿಮೆಂಟ್ಸ್ ಎಲ್ಲ ಆಮೇಲೆ ಬಂದಿದ್ದು ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್. ಸೊ ಆಮೇಲೆ ಸೋಡಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಸಿಲಿಕಾನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್, ಸೊ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ತನಕ ಅವ್ರು ಮಾಡಿದ್ರು. ಬಟ್ ಇವ್ರು ನೆಕ್ಸ್ಟ್ ಸ್ಕ್ಯಾಂಡಿಯಂ, ಟಿಟಾನಿಯಂ, ವೆನಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್. ಸೊ ಇಲ್ಲಿ 8th ಗ್ರೂಪ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಡಿ ಗ್ರೂಪ್ ಎಲಿಮೆಂಟ್ಸ್ ಏನ್ ಬರುತ್ತೆ, ಐರನ್, ಕೊಬಾಲ್ಟ್, ನಿಕ್ಕಲ್ ನ ಇಲ್ಲಿ ಇಟ್ಟಿದ್ದಾರೆ ನೋಡಿ. ಸೊ ನೆಕ್ಸ್ಟ್ ರುಬಿಡಿಯಂ, ಸ್ಟ್ರಾನ್ಶಿಯಂ, ಇಟರ್ಬಿಯಂ, ಜಿರ್ಕೋನಿಯಂ, ನಿಯೋಬಿಯಂ, ಮಾಲಿಬ್ಡಿನಮ್. ಸೊ ನೆಕ್ಸ್ಟ್ ಇಲ್ಲಿ ರುದೇನಿಯಂ, ರೋಡಿಯಂ, ಪಲಾಡಿಯಂ. ಈ ರೀತಿ ಎಲಿಮೆಂಟ್ಸ್ ನ ಆನ್ ದ ಬೇಸಿಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ ವಿತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಬೇಸಿಸ್ ಮೇಲೆ ಇಲ್ಲಿ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಇವರ ಪಿರಿಯಾಡಿಕ್ ಟೇಬಲ್ ಸಕ್ಸಸ್ ಕಾಣ್ತು ಬಿಕಾಸ್ ಆಫ್ ಮೆನಿ ಅಡ್ವಾಂಟೇಜಸ್. ಏನೇನು ಅಡ್ವಾಂಟೇಜಸ್ ಅಂತ ಏನು ಅಂತ ಹೇಳ್ತೀನಿ. ಅದೇ ರೀತಿ ಸಮ್ ಆಫ್ ದ ಡಿಸ್ಅಡ್ವಾಂಟೇಜಸ್ ಇದೆ. ಏನ್ ಡಿಸ್ಅಡ್ವಾಂಟೇಜಸ್ ಅಂತಾನು ಹೇಳ್ತೀನಿ. ಸೊ ಅಡ್ವಾಂಟೇಜಸ್ ಏನು ಅಂತ ಅಂದ್ರೆ, both gallium and germanium were unknown at the time Mendeleev published his periodic table. So Mendeleev periodic table publish ಆದಾಗ gallium and germanium ಅನ್ನೋ ಎಲಿಮೆಂಟ್ಸ್ ನ ಇನ್ನೂ ಸಹ ಫೈಂಡ್ ಔಟ್ ಮಾಡಿರ್ಲಿಲ್ಲ. ಬಟ್ he left gap under aluminium and a gap under silicon and called these elements as eka aluminium and eka silicon. ಎಕಾ ಅನ್ನೋದು ಸಾಂಸ್ಕ್ರಿತ್ ವರ್ಡ್. ಎಕಾ ಮೀನ್ಸ್ ಒನ್. ಎಕಾ ಅನ್ನೋದು ಇಲ್ಲಿ ನಿಮಗೆ ಸಾಂಸ್ಕ್ರಿತ್ ವರ್ಡ್. ಸೊ ಅದನ್ನ ಅವ್ರು ಏನ್ ಮಾಡಿದ್ರು, ಜರ್ಮೇನಿಯಂ ಮತ್ತೆ ಗೇಲಿಯಂ ನ ಅವರು ಫಸ್ಟ್ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಫೈಂಡ್ ಔಟ್ ಮಾಡಿರ್ಲಿಲ್ಲ. ಆದ್ರೂ ಅವರು 2 ಗ್ಯಾಪ್, ಸಮ್ ಗ್ಯಾಪ್ಸ್ ಬಿಟ್ಟಿದ್ದಾರೆ. ಅದ್ರಲ್ಲಿ ಒಂದ್ ಇಲ್ಲಿ ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದಾರೆ. ಅಲ್ಯೂಮಿನಿಯಂ ಕೆಳಗೆ ನಿಮಗೆ ಒಂದ್ ಗ್ಯಾಪ್ ಇಟ್ರು. ಆ ಅಲ್ಯೂಮಿನಿಯಂ ಕೆಳಗಡೆ ಇರೋಂಥ ಗ್ಯಾಪಿಗೆ ಸೊ ಫೈಂಡ್ ಔಟ್ ಆಗಿಲ್ಲ. ಬಟ್ ಒಂದ್ ನೇಮ್ ನ ಕೊಟ್ರು, ಏನಂತ, ಎಕಾ ಅಲ್ಯೂಮಿನಿಯಂ. ಎಕಾ ಮೀನ್ಸ್ ಸಾಂಸ್ಕ್ರಿಟ್ ವರ್ಡ್ ಅಂದ್ರೆ ಒನ್ ಅಂತ. ಸೊ ಅದೇ ರೀತಿ ಸಿಲಿಕಾನ್ ಕೆಳಗಡೆನೂ ಗ್ಯಾಪ್ ಬಿಟ್ಟಿದ್ದಾರೆ. ಆ ಗ್ಯಾಪಿಗೆ ನಿಮಗೆ ಎಕಾ ಸಿಲಿಕಾನ್ ಅಂತ ಅಂದ್ರು. ಸೊ ಅಲ್ಲಿ ನಿಮಗೆ ಬರಾಂತ ಎಲಿಮೆಂಟ್ಸ್ ನ ಪ್ರಾಪರ್ಟೀಸ್ ಸೊ ಫಸ್ಟೇ ಇವರು ಪ್ರಿಡಿಕ್ಟ್ ಮಾಡಿದ್ರು. Mendeleev predicted not only the existence of gallium and germanium but also described some of their general physical properties. ಸೊ ಇವರು ಆ ಎಲಿಮೆಂಟ್ ಡಿಸ್ಕವರ್ ಆಗಿಂತ ಮುಂಚೆನೆ ಎಕಾ ಅಲ್ಯೂಮಿನಿಯಂ, ಎಕಾ ಸಿಲಿಕಾನಿಗೆ ಆಲ್ರೆಡಿ ಸಮ್ ಆಫ್ ದ ಜನರಲ್ ಪ್ರಾಪರ್ಟೀಸ್ ನ ಇವರು ಪ್ರಿಡಿಕ್ಟ್ ಮಾಡಿದ್ರು. ಸೊ ಆಫ್ಟರ್ ಡಿಸ್ಕವರಿ ಆಫ್ ಜರ್ಮೇನಿಯಂ ಅಂಡ್ ಗೇಲಿಯಂ ಇವ್ರು ಏನ್ ಮಾಡಿದ್ರು, ಸೊ ಆ ಎಲಿಮೆಂಟ್ಸ್ ನ ಫಿಸಿಕಲ್ ಪ್ರಾಪರ್ಟೀಸ್ ಮತ್ತೆ ಇವರ ಕೊಟ್ಟಿರೋಂಥ ಏನ್ ಜನರಲ್ ಪ್ರಾಪರ್ಟೀಸ್ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ದಟ್ ಈಸ್ ಮೇನ್ ಅಡ್ವಾಂಟೇಜ್ ಆಫ್ ಮೆಂಡೆಲಿವ್ ಪಿರಿಯಾಡಿಕ್ ಟೇಬಲ್ ಅಂತ ಹೇಳ್ಬೋದು. ಅಂದ್ರೆ ಸೊ ಅವರು ಫಸ್ಟೇ ಗ್ಯಾಪ್ ಬಿಟ್ಟಿದ್ರು. ನೆಕ್ಸ್ಟ್ ನ್ಯೂ ಡಿಸ್ಕವರ್ ಆಗಂತ ಎಲಿಮೆಂಟ್ಸ್ಗೆ ಅಗೇನ್ ಅದು ಅಲ್ದಲೆ ಅಲ್ಲಿ ನಿಮಗೆ ಆ ಎಲಿಮೆಂಟ್ಸ್ ನ ಸಮ್ ಆಫ್ ದ ಜನರಲ್ ಪ್ರಾಪರ್ಟೀಸ್ನು ಸಹ ಫಸ್ಟೇ ಅವ್ರು ಏನ್ ಮಾಡಿದ್ರು, ಪ್ರಿಡಿಕ್ಟ್ ಮಾಡಿದ್ರು ಅಂತ ಹೇಳ್ತಾರೆ. ಇದು ಮೇನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ ಕ್ವಶನ್. ಎಕಾ ಅಲ್ಯೂಮಿನಿಯಂ ಅಂದ್ರೆ ಯಾವುದು ಅಂದ್ರೆ ಗೇಲಿಯಂ, ಎಕಾ ಸಿಲಿಕಾನ್ ಯಾವುದು ಜರ್ಮೇನಿಯಂ. ಆಫ್ಟರ್ ಫೈಂಡಿಂಗ್ ಔಟ್ ಎಲಿಮೆಂಟ್ಸ್ ಅದು ಏನಂತ ನೇಮ್ ಬಂತು, ಗೇಲಿಯಂ ಮತ್ತೆ ಜರ್ಮೇನಿಯಂ ಅಂತ. ಸೊ ಮತ್ತೆ ಇನ್ನೂ ಅಡ್ವಾಂಟೇಜಸ್ ಏನು ಅಂತಂದ್ರೆ, ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೇಟ್ ಆಲ್ಮೋಸ್ಟ್ ಆಲ್ ಎಲಿಮೆಂಟ್ಸ್ ಅಬೌವ್ 94 ಎಲಿಮೆಂಟ್ಸ್ ಹತ್ರ ಇವ್ರು ಏನ್ ಮಾಡಿದ್ರು, ಡಿಸ್ಕವರ್ ಮಾಡಿದ್ರು. ಸೊ ಇವನ್ ಮತ್ತೆ ಇಲ್ಲಿ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡಿದ್ದು ಸಹ ಸಕ್ಸಸ್ಫುಲ್ ಆದ್ರು. ಸಮ್ ಆಫ್ ದ ಗ್ಯಾಪ್ಸ್ ಬಿಟ್ಟಿದ್ದಾರೆ. ಆ ಗ್ಯಾಪ್ಸ್ ಅಲ್ಲಿ ನೆಕ್ಸ್ಟ್ ನ್ಯೂಲಿ ಡಿಸ್ಕವರ್ ಆಗ ಎಲಿಮೆಂಟ್ಸ್ ನ ಏನ್ ಜನರಲ್ ಪ್ರಾಪರ್ಟೀಸ್ ಸಹ ಇವ್ರು ಏನ್ ಮಾಡಿದ್ದಾರೆ, ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದೆಲ್ಲ ಅಡ್ವಾಂಟೇಜ್ ಆದ್ರೆ ಡಿಸ್ಅಡ್ವಾಂಟೇಜು ಸಹ ಇದೆ. ಡಿಸ್ಅಡ್ವಾಂಟೇಜ್ ಏನು, ಸೊ ಇಲ್ಲಿ ನಿಮಗೆ ನೋಡಿ ಐರನ್, ಕೊಬಾಲ್ಟ್, ನಿಕ್ಕಲ್ ಇದೆ. ಐರನ್, ಕೊಬಾಲ್ಟ್, ನಿಕ್ಕಲ್ ಅಂತ ಅಂದಾಗ ಇಲ್ಲಿ ನಿಮಗೆ ಸಿಮಿಲರ್ ಪ್ರಾಪರ್ಟೀಸ್ ಬರುತ್ತೆ ಗ್ರೂಪ್ ಅಲ್ಲಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ 55.9, 59, 59 ಈ ರೀತಿ ಅಟಾಮಿಕ್ ವೆಯ್ಟ್ ಇರೋ ಅಂತ ಎಲಿಮೆಂಟ್ಸ್ ನ ನಿಮಗೆ ಒಂದೇ ಗ್ರೂಪ್ ಅಲ್ಲಿ ಬಿಟ್ಟಿದ್ದಾರೆ. ಸಿಮಿಲರ್ ಪ್ರಾಪರ್ಟೀಸ್ ಇರೋ ಅಂತ ಎಲಿಮೆಂಟ್ಸ್ ನ ಫಾರ್ ಅವೇ ಇಟ್ಟಿದ್ದಾರೆ.
ಸೊ ಅಲ್ಲಿ ನಿಮಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ನ ಅಂಡರ್ ದ ಸೇಮ್ ಗ್ರೂಪಲ್ಲಿ ಇಟ್ಟಿದ್ದಾರೆ. ದಟ್ ಈಸ್ ದ ಮೇನ್ ಅಡ್ವಾಂಟೇಜ್. ಸೊ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಇನ್ನೂ ಡಿಸ್ಅಡ್ವಾಂಟೇಜಸ್ ಇದೆ. ಹಾಗಾಗಿ ನೆಕ್ಸ್ಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಅಂತ ಬಂದಿದ್ದು ಏನು ಒಂದು ಅಂತ ಅಂದರೆ ಸಿಮಿಲರ್ ಪ್ರಾಪರ್ಟೀಸ್ ಬರೋಂಥ ಸಮ್ ಆಫ್ ದ ಎಲಿಮೆಂಟ್ಸ್ನ ಅಲ್ಲಿ ನಿಮಗೆ ಫಾರ್ ಅವೇ ಇಟ್ಟಿದ್ದಾರೆ. ಸೊ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ನಿಮಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ನ ಸೇಮ್ ಅಂಡರ್ ದ ಸೇಮ್ ಗ್ರೂಪ್ ಸೊ ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಮತ್ತಿನ್ನೊಂದು ಸೊ ಒಂದು ಎಲಿಮೆಂಟ್ ಅಂತ ಅಂದಾಗ ಐಸೋಟೋಪ್ಸ್ ಅಂತ ಬಂದೇ ಬರುತ್ತೆ. ಐಸೋಟೋಪ್ಸ್ ಅಂತ ಅಂದರೆ ಏನು? ಎಲಿಮೆಂಟ್ಸ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಅಂತ ಗೊತ್ತಿದೆ. ಈಗ ನಾವು ಯಾವುದೇ ಒಂದು ಈಗ ಕ್ಲೋರಿನು ಹೈಡ್ರೋಜನ್ನೇ ತಗೊಳೋದಾದ್ರೆ ಹೈಡ್ರೋಜನ್ಗೆ 3 ಐಸೋಟೋಪ್ಸ್ ಇದೆ: ಪ್ರೋಟಿಯಂ, ಡ್ಯೂಟೇರಿಯಂ, ಟ್ರೀಶಿಯಂ. ಅಲ್ಲಿಗೆ ಅಟಾಮಿಕ್ ಮಾಸ್ ಏನಾಗುತ್ತೆ 1, 2, 3 ಅಂತ ಬರುತ್ತೆ. ಆ ಐಸೋಟೋಪ್ಸಿಗೆ ಸೇಮ್ ಇದರಲ್ಲಿ ಪ್ಲೇಸ್ಮೆಂಟ್ ಸೇಮ್ ಗ್ರೂಪಲ್ಲೇ ಆ ಎಲಿಮೆಂಟ್ಸ್ನ ಇಡಬೇಕಾ ಅಥವಾ ನೆಕ್ಸ್ಟ್ ಬೇರೆ ಬೇರೆ ಗ್ರೂಪಲ್ಲಿ ಆ ಎಲಿಮೆಂಟ್ಸ್ನ ಇಡಬೇಕಾ? ಅದು ಸೊ ದಟ್ ಈಸ್ ದ ಮೇನ್ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಹಾಗೆ ಈ ಫೇಲ್ಸ್ ಟು ಎಕ್ಸ್ಪ್ಲೈನ್ ದ ಪೊಸಿಷನ್ ಆಫ್ ದ ಐಸೋಟೋಪ್ಸ್ನ ಪೊಸಿಷನ್ ಎಕ್ಸ್ಪ್ಲೈನ್ ಮಾಡೋ ಕಡೆ ಅವ್ರು ಫೇಲ್ಯೂರ್ ಆದ್ರು ಒಂದು. ಮತ್ತೆ ಹೈಡ್ರೋಜನ್ನ ಪ್ಲೇಸ್ಮೆಂಟ್ ಮಾಡೋಕ್ಕೂ ಸಹ ಇವ್ರೇನು ಮಾಡಿದ್ರು ಫೇಲ್ಯೂರ್ ಆದ್ರು ಅಂತ ಹೇಳ್ಬೋದು. ಯಾಕೆ ಅಂದರೆ ಪೊಸಿಷನ್ ಆಫ್ ಹೈಡ್ರೋಜನ್ನ ಪ್ರಾಬ್ಲಮ್ ಏನು ಅಂತಂದರೆ ಹೈಡ್ರೋಜನ್ ಬಿಹೇವ್ಸ್ ಸೊ ಅಲ್ಲಿ ಬೋತ್ ಆಸ್ ನಿಮಗೆ ಹೈಡ್ರೈಡ್ಸ್ ಅದು ಹ್ಯಾಲೈಡ್ಸ್ ರೀತಿನೂ ಅದಕ್ಕೆ ಪ್ರಾಪರ್ಟೀಸ್ ಇದೆ. ಅಗೇನ್ ಆಲ್ಕಲಿ ಲೈಕ್ ಮೆಟಲ್ಸ್ನ ಪ್ರಾಪರ್ಟೀಸು ಇದೆ. ಸೊ ಎರಡು ಪ್ರಾಪರ್ಟೀಸ್ ಇರೋದ್ರಿಂದ ಅದನ್ನ ಹ್ಯಾಲೈಡ್ಸ್ ಗ್ರೂಪಲ್ಲಿ ಇಡಬೇಕಾ ಅಥವಾ ಆಲ್ಕಲಿ ಮೆಟಲ್ಸ್ ಗ್ರೂಪಲ್ಲಿ ಇಡಬೇಕಾ ಅನ್ನೋದು ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಪೊಸಿಷನ್ ಆಫ್ ಹೈಡ್ರೋಜನ್ನ ಇವ್ರು ಎಕ್ಸ್ಪ್ಲೈನ್ ಮಾಡಿಲ್ಲ, ಪೊಸಿಷನ್ ಆಫ್ ಐಸೋಟೋಪ್ಸ್ನ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಮತ್ತೆ ಅಲ್ಲಿ ನಿಮಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ನ ಒಂದೇ ಗ್ರೂಪಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ ನಿಮಗೆ ಡಿಫ್ರೆಂಟ್ ಸಿಮಿಲರ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ನ ಡಿಫ್ರೆಂಟ್ ಗ್ರೂಪಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಯಾಕೆ ಅಂದರೆ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೆಯ್ಟನ್ನು ಫಾಲೋ ಮಾಡೋಕ್ಕೆ ಹೋಗಿ ಸೊ ಅಲ್ಲಿ ನಿಮಗೆ ಡಿಫ್ರೆಂಟ್ ಸಿಮಿಲರ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ನ ಡಿಫ್ರೆಂಟ್ ಪೊಸಿಷನ್ ಇಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಸಿಮಿಲರ್ ಪ್ರಾಪರ್ಟೀಸ್ ಬರೋಹಾಗೇ ಅರೇಂಜ್ಮೆಂಟ್ ಮಾಡಬೇಕು ಅಂತ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ನ ಸಿಮಿಲರ್ ಗ್ರೂಪಲ್ಲಿ ಇಟ್ಟಿದ್ದಾರೆ, ಪ್ಲೇಸ್ಮೆಂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಮೆಂಡೆಲಿವ್ ಪೀರಿಯಾಡಿಕ್ ಟೇಬಲ್. ಬಿಕಾಸ್ ಆಫ್ ದೀಸ್ ಡಿಸ್ಅಡ್ವಾಂಟೇಜಸ್ ನೆಕ್ಸ್ಟ್ ಪೀರಿಯಾಡಿಕ್ ಲಾ ಎಮರ್ಜ್ ಆಗುತ್ತೆ, ದಟ್ ಈಸ್ ಮಾಡರ್ನ್ ಪೀರಿಯಾಡಿಕ್ ಲಾ. ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳ್ತಾರೆ. ಇವನ್ ದಟ್ ಈಸ್ ದ ಪ್ರೆಸೆಂಟ್ ಫಾರ್ಮ್ ಆಫ್ ಪೀರಿಯಾಡಿಕ್ ಟೇಬಲ್ ಅಂತಾನು ಹೇಳ್ತಾರೆ. ಈ ಮಾಡರ್ನ್ ಪೀರಿಯಾಡಿಕ್ ಲಾನ ಪ್ರಪೋಸ್ ಮಾಡಿದ್ದು ಯಾರು ಅಂದರೆ ಇಂಗ್ಲಿಷ್ ಫಿಸಿಸ್ಟ್ ಯಾರು? ಹೆನ್ರಿ ಮೋಸ್ಲೆ ಅನ್ನೋರು ಇನ್ 1913 ಅಲ್ಲಿ ಹೆನ್ರಿ ಮೋಸ್ಲೆ ಅನ್ನೋರು ಇಂಗ್ಲಿಷ್ ಫಿಸಿಸ್ಟ್. ಸೊ ಈ ಪ್ರಪೋಸ್ ದ ಮಾಡರ್ನ್ ಪೀರಿಯಾಡಿಕ್ ಲಾ ದಟ್ ಈಸ್ ದ ಪ್ರೆಸೆಂಟ್ ಫಾರ್ಮ್ ಆಫ್ ಪೀರಿಯಾಡಿಕ್ ಲಾ. ಸೊ ಇವರು ಪೀರಿಯಾಡಿಕ್ ಲಾ ಇಲ್ಲಿ ತನಕ ಸೈಂಟಿಸ್ಟ್ ಏನು ನಿಮಗೆ ಪೀರಿಯಾಡಿಕ್ ಟೇಬಲ್ನ ಪ್ರಪೋಸ್ ಮಾಡಿದ್ರು ಅವ್ರು ತಗೊಂಡಿದ್ದು ಬೇಸಿಕ್ ಏನು ಅಂದರೆ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ವೆಯ್ಟ್. ಬಟ್ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ಲಿ ಯಾವ ಬೇಸಿಸ್ ಮೇಲೆ ಎಲಿಮೆಂಟ್ಸ್ನ ಅರೇಂಜ್ಮೆಂಟ್ ಮಾಡ್ತಾರೆ ಅಂದರೆ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್. ಯಾಕೆ ಇಲ್ಲಿ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಅನ್ನೋ ಕಾನ್ಸೆಪ್ಟ್ ಬಂತು ಅಂದರೆ ದಟ್ ಈಸ್ ದ ಮೇನ್ ಫಂಡಮೆಂಟಲ್ ಯೂನಿಟ್ ಅಂತ ಹೇಳ್ತಾರೆ. ಯಾಕೆ ಅಂದರೆ ಸೊ ಇವ್ರು ಏನು ಮಾಡಿದ್ರು, ಈ ಅಬ್ಸರ್ವ್ ರೆಗ್ಯುಲಾರಿಟೀಸ್ ಇನ್ ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ರೇ ಸ್ಪೆಕ್ಟ್ರಾ ಆಫ್ ದಿ ಎಲಿಮೆಂಟ್ಸ್. ಸೊ ಸಮ್ ಆಫ್ ದ ಎಲಿಮೆಂಟ್ಸ್ಗೆ ಎಕ್ಸ್ರೇ ಸ್ಪೆಕ್ಟ್ರಾನ ತೆಗೆದ್ರು. ಎಕ್ಸ್ರೇ ಸ್ಪೆಕ್ಟ್ರಾ ತೆಗೆದಾಗ ಅವ್ರೇನಾಯ್ತು ಅಲ್ಲಿ ನಿಮಗೆ ಮೇನ್ ಬೇಸಿಕ್ ಫಂಡಮೆಂಟಲ್ ಪ್ರಾಪರ್ಟಿ ಯಾವುದು ಅಂದರೆ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ನಂಬರ್ ಅನ್ನೋ ಕಾನ್ಸೆಪ್ಟ್ ಗೊತ್ತಾಯ್ತು. ಸೊ ಒಂದೊಂದು ನಂಬರ್ ಎಲಿಮೆಂಟ್ಸಿಗೆ ಅಟಾಮಿಕ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋದಾಗೂ ಅಲ್ಲೇನಾಯ್ತು, ಸೊ ಪ್ರಾಪರ್ಟೀಸ್ ವೈಸ್ ವೇರಿಯೇಷನ್ ಆಗೋದನ್ನ ಇವರು ಅಬ್ಸರ್ವ್ ಮಾಡ್ತಾ ಹೋದ್ರು. ಸೊ ಹೈಡ್ರೋಜನ್ಗೆ 1 ಇದೆ, ನೆಕ್ಸ್ಟ್ ನಿಮಗೆ ಹೀಲಿಯಂಗೆ 2 ಆಯಿತು. ಸೊ ಅಲ್ಲಿ ನಿಮಗೆ ಆನ್ ದ ಬೇಸಿಸ್ ಆಫ್ ಇವ್ರ ಟೈಮಲ್ಲಿ ಆಲ್ರೆಡಿ ಸಬಟಾಮಿಕ್ ಪಾರ್ಟಿಕಲ್ಸ್ ಎಲ್ಲ ಬಂತು ಅಂತ ಅಂದಾಗ ಪ್ರೋಟಾನ್, ನ್ಯೂಟ್ರಾನ್ ಆ ಕಾನ್ಸೆಪ್ಟ್ ಎಲ್ಲ ಇದೆ ಅಂತ ಗೊತ್ತಾದಾಗ ಸೊ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಪ್ರೋಟಾನ್ಸ್
ಸೊ ಈ ರೀತಿ ಅರೇಂಜ್ಮೆಂಟ್ ಮಾಡಬೇಕು ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈ ರೀತಿ ಅರೇಂಜ್ಮೆಂಟ್ ಮಾಡಬೇಕು. ದಟ್ ಈಸ್ ದ ಮೇನ್ ಬೇಸಿಕ್ ಫಂಡಮೆಂಟಲ್ ಪ್ರಾಪರ್ಟಿ ಅನ್ನೋದನ್ನ ಕಾನ್ಸೆಪ್ಟ್ ತಗೊಂಡು ಸೊ ಎಕ್ಸ್ರೇ ಸ್ಪೆಕ್ಟ್ರಾ ಸ್ಟಡೀಸ್ ನ ತಗೊಂಡು ಇವ್ರು ಏನ್ ಮಾಡಿದ್ರು ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ವೈಸ್ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಇದನ್ನ ಏನಂತಾರೆ ಮಾಡರ್ನ್ ಪಿರಿಯಾಡಿಕ್ ಲಾ. ಸೊ ಈ ಮಾಡರ್ನ್ ಪಿರಿಯಾಡಿಕ್ ಲಾ ಏನಂತ ಹೇಳಿದ್ರೆ 1 ಮಾರ್ಕ್ಸ್ ಗೆ ಕ್ವಶನ್ ಸ್ಟೇಟ್ಮೆಂಟ್ ಕೇಳ್ತಾರೆ. ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆಫ್ ಪಿರಿಯಾಡಿಕ್ ಫಂಕ್ಷನ್ ಆಫ್ ದೇರ್ atomic number. So ಇವರು atomic mass Mendeleev periodic table confuse ಆಗಬೇಡಿ. the properties of elements are a periodic function of their atomic weight. but ಇಲ್ಲಿ ನಿಮಗೆ on the basis of the physical and chemical properties of elements of periodic function of their atomic number concept ಮೇಲೆ increasing atomic number concept ಮೇಲೆ ಇಲ್ಲಿ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಸಿಮಿಲರ್ ಕೆಮಿಕಲ್ ಅಂಡ್ ಫಿಸಿಕಲ್ ಪ್ರಾಪರ್ಟೀಸ್ ಸಿಗತ್ತೆ ಯಾವಾಗ ಅಂದ್ರೆ on the basis of arrangement of elements according to their increasing atomic number ಅನ್ನೋ ಕಾನ್ಸೆಪ್ಟ್ ಮೇಲೆ ಇವರು ಸೊ ಯಾವುದು ಮಾಡರ್ನ್ ಪಿರಿಯಾಡಿಕ್ ಲಾ ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾರು ಅಂದ್ರೆ ಹೆನ್ರಿ ಮೋಸ್ಲೆ ಇನ್ 1913. ಸೊ ಅಲ್ಲಿ ಏನೇನು ಡಿಸ್ಅಡ್ವಾಂಟೇಜಸ್ ಇತ್ತು ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ಆ ಡಿಸ್ಅಡ್ವಾಂಟೇಜ್ ಇಟ್ಕೊಂಡು ಇವರು ಎಕ್ಸ್ಪ್ಲೈನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಪೊಸಿಷನ್ ಆಫ್ ಹೈಡ್ರೋಜನ್ ನ ಪ್ರಾಬ್ಲಮ್ ಇವರು ಸಾರ್ಟ್ ಔಟ್ ಮಾಡಕ್ಕಾಗಿಲ್ಲ. ಬಟ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ಅಂತ ಅಂದಾಗ ಫಸ್ಟ್ ಅಟಾಮಿಕ್ ನಂಬರ್ ಬರುತ್ತೆ ಹೈಡ್ರೋಜನ್ ಸಿಂಪಲ್ ಎಲಿಮೆಂಟ್. ಹಾಗಾಗಿ ಫಸ್ಟ್ ಪೊಸಿಷನ್ ಕೊಟ್ಟಿದ್ದಾರೆ ಮಾಡರ್ನ್ ಪಿರಿಯಾಡಿಕ್ ಟೇಬಲ್. ಹಾಗಾಗಿ ಆಲ್ಮೋಸ್ಟ್ ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯ್ತು ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಪ್ರಾಬ್ಲಮ್ ಅಂತ ಬಂದಾಗ ಐಸೋಟೋಪ್ಸ್ ನ ಪ್ರಾಬ್ಲಮ್ ಇತ್ತು. ಸೊ ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ ಸೇಮ್ ಎಲಿಮೆಂಟ್ ಗೆ. ಅಂತ ಎಲಿಮೆಂಟ್ಸ್ ನ ಹೇಗೆ ಐಸೋಟೋಪ್ಸ್ ನ ಹೇಗೆ ಪ್ಲೇಸ್ಮೆಂಟ್ ಮಾಡಬೇಕು ಅಂತ ಪ್ರಾಬ್ಲಮ್ ನ ಇವರು ಏನ್ ಮಾಡಿದ್ರು ಇಲ್ಲಿ ನಿಮಗೆ ಅರೇಂಜ್ಮೆಂಟ್ ಮಾಡಿರೋದು ಎಲಿಮೆಂಟ್ಸ್ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್. ಐಸೋಟೋಪ್ಸಿಗೆ ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ ಬಟ್ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ. ಹಾಗಾಗಿ ಸೇಮ್ ಅಟಾಮಿಕ್ ನಂಬರ್ ಇರುತ್ತೆ ಅಂದ್ರೆ ಸೇಮ್ ಸಾರ್ಟ್ ಅಲ್ಲೇ ನಿಮಗೆ ಏನಾಗುತ್ತೆ ಆ ಎಲಿಮೆಂಟ್ಸ್ ನ ಪ್ಲೇಸ್ಮೆಂಟ್ ಮಾಡ್ತಾರೆ. ಈಗ ಹೈಡ್ರೋಜನ್ ಗೆ 3 ಐಸೋಟೋಪ್ಸ್ ಇತ್ತು ಅಂದ್ರೆ ಆ 3 ಐಸೋಟೋಪ್ಸ್ಗೂ ಸೇಮ್ ಅಟಾಮಿಕ್ ನಂಬರ್ ಇರೋದ್ರಿಂದ ಸೇಮ್ ಅದೇ ಪೊಸಿಷನ್ ಆ ಐಸೋಟೋಪ್ಸ್ ಇಡಬೇಕಾಗತ್ತೆ. ಹಾಗಾಗಿ ಐಸೋಟೋಪ್ಸ್ ನ ಪ್ರಾಬ್ಲಮ್ ಸಹ ಇವರು ಸಾರ್ಟ್ ಔಟ್ ಮಾಡ್ತಾರೆ. ಸೊ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ವೈಸ್ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡಿದಾಗ ಸೊ ಅಲ್ಲಿ ಏನಾಯ್ತು ಮಾಸ್ ಸ್ಪೆಕ್ಟ್ರೋಮೆಟ್ರಿ ವೈಸ್ ಮಾಸ್ ಅನ್ನ ಅಲ್ಲಿ ಪ್ರಿಡಿಕ್ಟ್ ಮಾಡೋ ಟೈಮಲ್ಲಿ ಅಟಾಮಿಕ್ ಮಾಸಸ್ ಸಮ್ ಎರರ್ಸ್ ಇರೋದ್ರಿಂದ ಸೊ ಡಿಫ್ರೆಂಟ್ ಅಟಾಮಿಕ್ ಮಾಸಸ್ ಸೊ ಸೇಮ್ ನಿಮಗೆ ಅಟಾಮಿಕ್ ಮಾಸಸ್ ವೈಸ್ ಡಿಫ್ರೆನ್ಸ್ ಇದ್ರೂ ಸಹ ಅಲ್ಲಿ ಸೇಮ್ ಪ್ರಾಪರ್ಟೀಸ್ ಸಿಮಿಲರ್ ಪ್ರಾಪರ್ಟೀಸ್ ಇದೆ ಅನ್ನೋ ಪರ್ಪಸ್ಗೋಸ್ಕರ ಅರೇಂಜ್ಮೆಂಟ್ ಮಾಡ್ತಾ ಇದ್ರು. ಬಟ್ ಇಲ್ಲಿ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ವೈಸ್ ಎಲಿಮೆಂಟ್ಸ್ ನ ಅರೇಂಜ್ಮೆಂಟ್ ಮಾಡಿದ್ರಿಂದ ಅಲ್ಲಿ ನಿಮಗೆ ಸ್ಮಾಲೆಸ್ಟ್ ಅಟಾಮಿಕ್ ಮಾಸ್ ಇರೋದು ಲಾಸ್ಟಿಗೆ ಹೈಯೆಸ್ಟ್ ಅಟಾಮಿಕ್ ಮಾಸ್ ಇರೋದು ಫಸ್ಟಿಗೆ ಪ್ರಿಡಿಕ್ಟ್ ಮಾಡಿದ್ರು ಇಲ್ಲಿ ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್. ಬಟ್ ಆ ಪ್ರಾಬ್ಲಮ್ ಇಲ್ಲಿ ನಿಮಗೆ ಅರೈಸ್ ಆಗಿಲ್ಲ. ಯಾಕಂದ್ರೆ ಇಲ್ಲಿ ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ವೈಸ್ ಎಲಿಮೆಂಟ್ ಅರೇಂಜ್ಮೆಂಟ್ ಮಾಡಿದಾಗ ಇಲ್ಲೂ ಸಹ ಅಟಾಮಿಕ್ ಮಾಸಸ್ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲೇ ಇಲ್ಲಿ ಅರೇಂಜ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಆಯ್ತು. ಸೊ ಡಿಫ್ರೆಂಟ್ ಪ್ರಾಪರ್ಟೀಸ್ ಇರೋಂಥ ಎಲಿಮೆಂಟ್ಸ್ ನ ಸೇಮ್ ಗ್ರೂಪ್ ಅಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ರು ಅಲ್ಲಿ. ಸೊ ಆದ್ರೆ ಇಲ್ಲಿ ಆಗಾಗಿಲ್ಲ. ಅಕಾರ್ಡಿಂಗ್ ಟು ಇನ್ಕ್ರೀಸಿಂಗ್ ಅಟಾಮಿಕ್ ನಂಬರ್ ವೈಸ್ ಅರೇಂಜ್ಮೆಂಟ್ ಮಾಡಿದಾಗ ಒಂದು ಗ್ರೂಪ್ ಅಲ್ಲಿ ಬರೋಂಥ ಎಲ್ಲಾ ಎಲಿಮೆಂಟ್ಸ್ ನ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೇಮ್ ಇರುತ್ತೆ. ಈಗ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಸೇಮ್ ಇರುತ್ತೆ. ಯಾವುದೇ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಅನ್ನೋದು ಡಿಪೆಂಡ್ ಆಗೋದು ಯಾವ್ದ್ರ ಮೇಲೆ ಅಂದ್ರೆ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್. ಲಾಸ್ಟ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಅನ್ನೋದ್ರ ಮೇಲೆ ಸೊ ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಡಿಪೆಂಡ್ ಆಗಿರುತ್ತೆ. ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಆ ಗ್ರೂಪ್ ಅಲ್ಲಿ ಬರೋಂಥ ಎಲ್ಲಾ ಎಲಿಮೆಂಟ್ಸ್ಗೂ ಸಹ ಸೇಮ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಬರೋದ್ರಿಂದ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆ ಪ್ರಾಬ್ಲಮ್ ಸಹ ಸಾರ್ಟ್ ಔಟ್ ಆಯ್ತು. ಇಷ್ಟು ಡಿಸ್ಅಡ್ವಾಂಟೇಜಸ್ ನ ಸೊ ಇಟ್ಕೊಂಡು ಅದೇನಾಯ್ತು ಮೆಂಡಲೀವ್ ಪಿರಿಯಾಡಿಕ್ ಟೇಬಲ್ ನ ಡಿಸ್ಅಡ್ವಾಂಟೇಜಸ್ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಮಾಡಿ ಸೊ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ನಿಮಗೆ ಎಮರ್ಜ್ ಆಯ್ತು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಅಲ್ಲಿ ನಿಮಗೆ ಅದ್ರ ಅರೇಂಜ್ಮೆಂಟ್ ಹೇಗಾಗಿದೆ, ಎಷ್ಟು ಗ್ರೂಪ್ಸ್ ಇದೆ, ಎಷ್ಟು ಪೀರಿಯಡ್ಸ್ ಇದೆ ಅನ್ನೋದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.